ಎಷ್ಟು ವರ್ಷ ಅಲ್ಲ, ನಾವು 2000 ಇಸ್ವಿಯಿಂದ 2005 ಅವ್ರ ಜೊತೆ ಇದ್ವಿ. ಆ್ಯಂಡ್ ಎಲ್ಲ ಭಾಳ ಫ್ರೆಂಡ್ಲಿ ಆಗಿದ್ದ ಅವನು. ಯಾವತ್ತೂ ಯಾರ ಜೊತೆನೂ ಒಂದು ಕೆಟ್ಟ ಮಾತಾಗಲಿ ಇರಲಿಲ್ಲ. ಮತ್ತು ಥ್ರೂಔಟ್ MBBS ಅವನು ಬ್ರೈಟ್ ಸ್ಟೂಡೆಂಟ್ ಆಗಿದ್ದ. ಎಲ್ಲ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾಯಿದ್ದ. ಸೊ ಆಮೇಲೆ ನಮ್ಮ ಜೊತೆ ಎಲ್ಲ ಬಿಹೇವಿಯರ್ ಎಲ್ಲ ಚೆನ್ನಾಗಿತ್ತು. ಇಲ್ಲಿ MBBS ಆದಮೇಲೆ MD ರೇಡಿಯಾಲಜಿ ಮಾಡಿ ಮತ್ತೆ ವಾಪಸ್ ಉದಯ್ಪುರಿಗೆ ಹೋಗಿ ಅಲ್ಲೇ ವರ್ಕ್ ಮಾಡ್ತಾಯಿದ್ದ. ಬಟ್ ಈವನ್ 4 ಇಯರ್ಸ್ ಬ್ಯಾಕ್ ಅವನಿಗೆ ಲಂಡನಲ್ಲಿ ಜಾಬ್ ಸಿಕ್ತು. ಸೊ 4 ಇಯರ್ಸಿಂದ ಲಂಡನಲ್ಲಿ ಸೆಟ್ಲ್ ಆಗಿದ್ದ. ಬಟ್ ಅವನ ವೈಫು ಮಕ್ಕಳು ಎಲ್ಲ ಇಲ್ಲೇ ಇದ್ದರು. ಸೊ ಅವ್ರ ವೈಫ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಂತ 1 ಮಂತ್ ಬ್ಯಾಕ್ ಇಲ್ಲಿ ಬಂದಿದ್ದ. ಸೊ ಈಗ ಹೋಗಬೇಕಾದ್ರೆ ಹಿಂಗಾಗಿದೆ. ಸೊ ಇಟ್ ಈಸ್ ಅ ವೆರಿ ಸ್ಯಾಡ್ ಆ್ಯಂಡ್ ವೆರಿ ಟ್ರಾಜಿಕ್ ಲಾಸ್ ಆಫ್ ಲೈಫ್. ನಾವೆಲ್ಲ ಆ್ಯಕ್ಚುಲಿ ಗ್ರೂಪಲ್ಲಿ ಇನ್ನೂವರೆಗೂ ಶಾಕಲ್ಲಿದ್ದೀವಿ. ನಮಗಿನ್ನೂ ಬಿಲೀವ್ ಆಗ್ತಾ ಇಲ್ಲ ನಮ್ಮ ಫ್ರೆಂಡಿಗೆ ಹಿಂಗಾಗಿದೆ ಅಂಥೇಳಿ. ಲಾಸ್ಟ್ ಟೈಮ್ ಯಾವಾಗ ಮಾತಾಡಿದ್ರಿ? ಲಾಸ್ಟ್ ನಾನು ಮಾತಾಡಿದ್ದು ಆ್ಯಕ್ಚುಲಿ ನಮ್ಮದು ಈಗ ಸೆಪ್ಟೆಂಬರಲ್ಲಿ ರಿಯೂನಿಯನ್ ಆಗ್ತಾಯಿದೆ. ನಮ್ಮದು ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ 25th ರಿಯೂನಿಯನ್ ಮಾಡ್ತಾಯಿದ್ದೀವಿ. ಸೊ ಅವಾಗ ಅವನಿಗೆ ಇನ್ವೈಟ್ ಮಾಡಿದ್ವಿ. ಸೊ ಅವಾಗ ಬರ್ತೀನಿ ಅಂತ ಹೇಳಿದ್ದ ಅವನು ಸೆಪ್ಟೆಂಬರಲ್ಲಿ. ಸೊ ಲಾಸ್ಟ್ ಮಾತಾಡಿದ್ದು ಅವಾಗ ಒಂದು 2 ಮಂತ್ಸ್ ಬ್ಯಾಕ್. ಅಂದರೆ ವಾಟ್ಸಪ್ ಗ್ರೂಪ್ ಇದೆ ನಮ್ಮದು, ಅಲ್ಲಿ ಕಾಮನ್ಲಿ ಎಲ್ಲ ಚಾಟ್ ಮಾಡ್ತಾ ಇರ್ತೀವಿ. ಸೊ 2 ಮಂತ್ಸ್ ಬ್ಯಾಕು ನಾನು ಸೆಪ್ಟೆಂಬರಲ್ಲಿ ರಿಯೂನಿಯನ್ಗೆ ಬರ್ತೀನಿ ಅಂತ ಹೇಳಿ ಇದನ್ನು ಮಾಡಿದ್ದೆ. ಓಕೆ, ಹೌದೌದು. ಅವನು ರೇಡಿಯಾಲಜಿಸ್ಟ್ ಆಗಿದ್ದ, ಜಸ್ಟ್ ಕರಿಯರ್ ಸ್ಟಾರ್ಟ್ ಮಾಡಿದ್ದ. ಸೊ ವೈಫು ಮಕ್ಕಳೆಲ್ಲ ಇನ್ನೂ ಚಿಕ್ಕವರು. ಸೊ 3 ಜನ ಮಕ್ಕಳು, ಒಬ್ಬ ಮಗಳು, 2 ಗಂಡು ಮಕ್ಕಳು. ಸೊ ಲೈಫಲ್ಲಿ ಭಾಳ ಕನಸು ಕಂಡಿದ್ರು. ಅಲ್ಲಿ ಲಂಡನಲ್ಲಿ ಹೋಗಿ ವರ್ಕ್ ಮಾಡಿ ಮಕ್ಕಳಿಗೆಲ್ಲ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದರು. ಬಟ್ ಹೋಗಬೇಕಾದ್ರೆ ಈ ಥರ ಆಗಿದೆ. ಹೌದು ಹೌದು. ಏನು ನಮಗೂ ಅದು ನಾವೆಲ್ಲ ಫ್ರೆಂಡ್ಸ್ ಆಗಿರೋದ್ರಿಂದ ನಮಗೆ ಇನ್ನೂವರೆಗೂ ಅದು ಬಿಲೀವ್ ಆಗ್ತಾಯಿಲ್ಲ. ಆ್ಯಕ್ಚುಲಿ ನಾವು ನಿನ್ನೆ ಅದು ಲಿಸ್ಟ್ ಬಂದಮೇಲೆ ನಮ್ಮ ಫ್ರೆಂಡ್ ಪ್ರತೀಕ್ ಜೋಶಿನ ಅಥವಾ ಇವ್ರು ಯಾರೋ ಬೇರೆ ಪ್ರತೀಕ್ ಜೋಶಿ ಅಂತ ನಾವು 10 ಸಲ ಕನ್ಫರ್ಮ್ ಮಾಡಿದ್ವಿ, ಎಲ್ಲ ಕಡೆ ಕಾಲ್ ಮಾಡಿ ಇದನ್ನು ಮಾಡಿ. ಬಟ್ ಅದು ಇನ್ನೂವರೆಗೂ ನಮಗೆ ಬಿಲೀವ್ ಆಗ್ತಾಯಿಲ್ಲ. ನನ್ನ ಹೆಸರು ಡಾಕ್ಟರ್ ಆನಂದ್ ಅಂತ, ಆನಂದ್ ಪುರಾಣಿಕ್ ಮಠ. ಪ್ರತೀಕ್ ಜೋಶಿ ವಾಸ್ ಅವರ್ ಬ್ಯಾಚ್ಮೇಟ್. 2000 ಬ್ಯಾಚ್ ನಮ್ಮದು. ಸೊ ಅವಾಗಿಂದ ನಾವೆಲ್ಲರೂ ಒಟ್ಟಿಗಿದ್ವಿ. ಫಾರ್ ದ ನೆಕ್ಸ್ಟ್ 5 years ವಿ ವರ್ ಟುಗೆದರ್. ಅವರಿಲ್ಲಿದ್ದಾಗ ಹಿ ವಾಸ್ ಅ ವೆರಿ ವೆಲ್ ಮ್ಯಾನರ್ಡ್, ಮಚ್ ಲೈಕ್ಡ್ ಫ್ರೆಂಡ್ ಆಫ್ ಅವರ್ಸ್. ಹಿಸ್ ನೇಚರ್ ವಾಸ್ ವೆರಿ ನೈಸ್. ಚೆನ್ನಾಗಿದ್ರು ತುಂಬ. ಮತ್ತೀಗ ಕಮ್ಮಿಂಗ್ ಸೆಪ್ಟೆಂಬರಲ್ಲಿ ನಮ್ಮ 25th ರಿಯೂನಿಯನ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ವಿ ವರ್ with lot of enthusiasm we were looking forward to meet all our friends during the reunion. We are very sad that such a tragic incident has happened, and we cannot the words are not enough to express magnitude of event hengide andre. It is so tragic. We are not having the words to express about it. ನಿಮ್ಮ ಜೊತೆ ಕನೆಕ್ಟೆಡ್ ಜೊತೆ We are all together in our WhatsApp group ಮತ್ತು ಸೋಷಿಯಲ್ ಮೀಡಿಯಾ ಮೇಲೆ ಕನೆಕ್ಟೆಡ್ ಇದ್ದೀವಿ ಅಷ್ಟೇ. ಕಡೆಯದಾಗಿ ಯಾವಾಗಾದ್ರೂ ಮಾತಾಡಿ? ನೋ, ರೀಸೆಂಟಾಗಿ ಮಾತಾಡಿಲ್ಲ ಅವ್ರ ಜೊತೆ. ಲೈಫ್ ಬಗ್ಗೆ ಒಳ್ಳೆ ಕನಸು ಕಂಡುಕೊಂಡಿದ್ದೀನಿ. ಹೌದು, ಹಿ ವಾಸ್ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಇನ್ ಡರ್ಬಿ ಹಾಸ್ಪಿಟಲ್. ಸೊ ಈಗ ಹಿ ವಾಸ್ ಲುಕಿಂಗ್ ಫಾರ್ ಅ ಬ್ರೈಟ್ ನ್ಯೂ ಫ್ಯೂಚರ್ ಇನ್ ಇಂಗ್ಲೆಂಡ್ ವಿತ್ ಹಿಸ್ ವೈಫ್ ಆ್ಯಂಡ್ ಕಿಡ್ಸ್. ಆ ವೈರಲ್ ಫೋಟೋ ನೋಡಿ ಅಂತೂ ವಿ ಫೀಲ್ ಸೋ ಬ್ಯಾಡ್. ಫುಲ್ ಯಂಗ್ ಫ್ಯಾಮಿಲಿ ವಿತ್ ಸೋ ಮಚ್ ಆಫ್ ಎಂಥೂಸಿಯಾಸಮ್, ಕಿಡ್ಸ್, ಅದೆಲ್ಲ ಅವ್ರ ಮುಖ ನೋಡಿದರೆ ಇಟ್ ಈಸ್ ವೆರಿ ವೆರಿ ಸ್ಯಾಡ್, ವೆರಿ ಸ್ಯಾಡ್. ನಮ್ಮ ಹೆಸರು? ನಾನು ಡಾಕ್ಟರ್ ಮಾನ್ಸಿ ಗೋಸಾವಿ ಅಂತ.